ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ 4 ವಿರುದ್ಧ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಆ ಒಂದು ಎಫ್ಐಆರ್ ಪ್ರತಿಯನ್ನ ದೂರುದಾರ ಅಂತ ಸ್ನೇಹಮಯ ಕೃಷ್ಣ ಅವರು ಕೂಡ ಪಡೆದಿದ್ದಾರೆ. ನಮ್ಮ ಜೊತೆ ಮಾತಾಡೋಕೆ ಅವರಿದ್ದಾರೆ. ಸರ್, ಎಫ್ಐಆರ್ಗೆ ಆಗ್ರಹಿಸ್ತಾ ಇದ್ರಿ, ಈಗ ಎಫ್ಐಆರ್ ಪ್ರತಿ ತಮ್ಮ ಕೈ ಸೇರಿದೆ. ಮೊದಲನೇದಾಗಿ ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ಸರ್, ನಮ್ಮ ನಿರಂತರ ಹೋರಾಟದಲ್ಲಿ 3ನೇ ಅತಿ ದೊಡ್ಡ ಜಯ ಸಿಕ್ಕಿದೆ. ಹೀಗಾಗಿ ಭಾಳ ಖುಷಿಯಾಗಿದೆ ಮತ್ತು ನನ್ನ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ. ಸರ್, ಅಂದರೆ ಕೋರ್ಟ್ ಆದೇಶವನ್ನು ಮಾಡಿದ 2 ದಿನಗಳ ನಂತರ ಎಫ್ಐಆರ್ ಆಗಿರುವಂಥದ್ದು. ತಾವು ಕೂಡ ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಸಮಾಧಾನಗಳನ್ನು ಕೂಡ ವ್ಯಕ್ತಪಡಿಸಿದ್ರಿ. ಸರ್, ಏನು ಕೋರ್ಟ್ ಆದೇಶ ಮಾಡಿದೆ ಆ ನಂತರದ ಸಮಯದಲ್ಲಿ ಲೋಕಾಯುಕ್ತರು ಸಾಕಷ್ಟು ನಾಟಕಗಳನ್ನು ಆಡಿದ್ದು ನಿಜ. ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ನಿರ್ಲಕ್ಷ್ಯವನ್ನು ಮಾಡಿದ್ದು ನಿಜ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಒಂದು ಕಾರಣವನ್ನು ಕೊಟ್ಟು ಎಫ್ಐಆರ್ ದಾಖಲು ಮಾಡೋಕ್ಕೆ ಬಿಡಲಿಲ್ಲ, ಅವಕಾಶ ಕೊಡಲಿಲ್ಲ. ಸೊ ಇವತ್ತು ಕೂಡ ಅದೇ ರೀತಿ ಮಾಡಿದ್ರೆ ನಾಳೆ 2 ದಿವಸ ರಜಾ ಇದೆ. ಹೀಗಾಗಿ ಸಿದ್ದರಾಮಯ್ಯವರ ಒಂದು ಕೆಲಸಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಪ್ರಯತ್ನವನ್ನು ಪಟ್ಟಿದ್ದರು. ನಾನು ಮಾಧ್ಯಮದ ಮುಂದೆ ಯಾವಾಗ ಮಧ್ಯಾಹ್ನ ಸ್ವಲ್ಪ ಇದಾಗಿ ಮಾತಾಡಿದೆ, ಅದನ್ನು ಗಮನಿಸಿದ ನಂತರ ಬಹುಶಃ ಮೇಲಾಧಿಕಾರಿಗಳಿಂದ ಅವರಿಗೆ ಆದೇಶ ಬಂದಿರಬೇಕು. ಹೀಗಾಗಿ ಎಫ್ಐಆರ್ ದಾಖಲನ್ನು ಮಾಡಿದ್ದಾರೆ. ಸರ್, ಈಗ ನಿರಂತರವಾಗಿ ಹೋರಾಟ ಮಾಡಿದ್ರಿ, ತಮಗೆ ಒಂದು ಫಲ ಸಿಕ್ಕಿದೆ, ಎಫ್ಐಆರ್ ದಾಖಲಾಗಿದೆ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಸರ್, ಇದೇ ರೀತಿ ನಿರಂತರವಾಗಿ ನಾನು ಹೋರಾಟ ಮಾಡ್ತೀನಿ. ಸೊ ನನ್ನ ಮೂಲ ಉದ್ದೇಶ ಸಿದ್ದರಾಮಯ್ಯವ್ರನ್ನ ಅಥವಾ ಅವ್ರ ಕುಟುಂಬದನ್ನ ಜೈಲಿಗೆ ಕಳಿಸೋದು ಅಷ್ಟೇ ಅಲ್ಲ. ಅವರು ಏನು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ, ಇದೇ ರೀತಿ ಸಾಕಷ್ಟು ಜನಪ್ರತಿನಿಧಿಗಳು ಅಧಿಕಾರಸ್ಥರು ಕೂಡ ಅಕ್ರಮ ನಿವೇಶನ ಪಡೆದಿದ್ದಾರೆ. ಆ ಎಲ್ಲ ನಿವೇಶನಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರಬೇಕು, ಅದು ಅರ್ಹ ಫಲಾನುಭವಿಗೆ ಸೇರಬೇಕು. ಅಲ್ಲಿವರೆಗೂ ಕೂಡ ನಾನು ಕಾನೂನು ಹೋರಾಟವನ್ನು ಎಲ್ಲಿವರೆಗೂ ನಡೆಸಬೇಕು ಅಲ್ಲಿವರೆಗೂ ನಡೆಸ್ತೀನಿ. ಸರ್, ಈಗ ಒಂದು ಕಡೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ, ಮತ್ತೊಂದು ಕಡೆ ತಾವೇ ಕೂಡ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ದೀರಾ. ಯಾಕಾಗಿ ಸರ್? ಸರ್, ಈಗಾಗಲೇ ಗೊತ್ತಾಗಿದೆ, ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಪಟ್ಟಂಥ ತನಿಖಾ ಸಂಸ್ಥೆಯ ಮೇಲೆ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಧಿಕಾರಸ್ಥರು ಯಾವ ರೀತಿ ಪ್ರಭಾವ ಬೀರ್ತಾರೆ ಅಂತ ಸಾಕಷ್ಟು ಉದಾಹರಣೆಗಳಿದೆ. ಸೊ ಎಲ್ಲ ಉದಾಹರಣೆ ಇಟ್ಕೊಂಡು ಮತ್ತು ನಿಯಮದ ಪ್ರಕಾರ ಮುಖ್ಯಮಂತ್ರಿ ವಿರುದ್ಧ ಪ್ರಕರಣ ದಾಖಲಾದಾಗ ಅದು CBI ತನಿಖೆ ನಡೆಸಬೇಕು ಅಂತ ನಿಯಮ ಇದೆ. ಅದೇ ರೀತಿ 50 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಪ್ರಕರಣಗಳು ಕೂಡ CBI ತನಿಖೆ ನಡೆಸಬೇಕು ಅಂತಿದೆ. ಈ ಎಲ್ಲರ ಹಿನ್ನೆಲೆಯಲ್ಲಿ ಈ ಪ್ರಕರಣ CBI ಕೊಡಿಸ್ಬೇಕು ಅನ್ನೋ ಉದ್ದೇಶ. ಸರ್, ಇವುಗಳೆಲ್ಲ ಮಧ್ಯೆ ತಮ್ಮ ಹಳೆಯ ಪ್ರಕರಣಗಳು ಕೂಡ ರೀಓಪನ್ ಆಗ್ತಿದ್ದೇವೆ ಅನ್ನೋ ಒಂದು ಆರೋಪ, ತಾವು ಕೂಡ ಒಂದು ಆರೋಪ ಮಾಡಿದ್ರಿ. ಏನಾಗ್ತಾ ಇದೆ ಸರ್? ಸರ್, ಈ ದೇಶದ ಇತಿಹಾಸ ಗಮನಿಸಿದಾಗ ಹೋರಾಟಗಾರರ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿಸೋದು, ಜೈಲಿಗೆ ಕಳಿಸೋದು ನಿರಂತರವಾಗಿ ನಡೀತಾ ಬರ್ತದೆ. ಸೊ ಮೊದಲಿಂದನೂ ಕೂಡ ನನ್ನ ವಿರುದ್ಧ ಸಾಕಷ್ಟು ಒಟ್ಟು 22 ಸುಳ್ಳು ಮೊಕದ್ದಮೆ ದಾಖಲಾಗಿದೆ. ಅದರಲ್ಲಿ 9 ಸುಳ್ಳು ಅಂತೇಳಿ ರಿಪೋರ್ಟ್ ಹಾಕಿದರೆ ಈ 8 ಪ್ರಕರಣ ನಾನು ನಿರಪರಾಧಿ ಅಂತೇಳಿ ಆದೇಶ ಆಗಿದೆ. ಕೇವಲ 3 ಪ್ರಕರಣಗಳು ನ್ಯಾಯಾಲಯದ ವಿಚಾರಣೆ ಇದೆ. ಇನ್ನು 2-3 ಪ್ರಕರಣ ತನಿಖಾ ಹಂತದಲ್ಲಿದೆ. 3 ವರ್ಷದಿಂದ ತನಿಖೆ ಇದೆ ಅಂತೇಳಿ ಸುಳ್ಳು ಹೇಳ್ಕೊಂಡೇ ಬರ್ತಾಯಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ನಾನು ಇದರನ್ನೆಲ್ಲ ಏನೇ ಅವರು ಪ್ರಯತ್ನ ಮಾಡಿದ್ರು ಕೂಡ ನನ್ನ ಹೋರಾಟ ಮುಂದುವರಿಸ್ತೀನಿ. ಇದಕ್ಕೆ ನ್ಯಾಯವನ್ನು ಕೊಡಿಸೋದಕ್ಕೆ ಕೊನೆವರೆಗೂ ಹೋರಾಟವನ್ನು ಮುಂದುವರಿಸ್ತೀನಿ. ಸರ್, ಒಂದು ಕಡೆ ಎಫ್ಐಆರ್ ಆಯಿತು, ವಿಪಕ್ಷಗಳು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಿಸ್ತೀವಿ. ಅವರು ರಾಜೀನಾಮೆ ಕೊಟ್ಟಿಲ್ಲ. ತಮ್ಮ ಒಂದು ಹೋರಾಟದ ಫಲವಾಗಿ ಎಫ್ಐಆರ್ ಆಗಿದೆ. ರಾಜೀನಾಮೆಗೆ ತಾವು ಕೂಡ ಆಗ್ರಹಿಸ್ತೀರಾ ಅಥವಾ ಏನು ಸರ್? ಸರ್, ನಾನು ಆಗ್ರಹವನ್ನು ಮಾಡಲ್ಲ, ಮನವಿಯನ್ನು ಮಾಡ್ಕೊಳ್ತೀನಿ. ಯಾಕಂದರೆ ಒಬ್ಬ ಆರೋಪಿ ಹೊತ್ತಂಥ ವ್ಯಕ್ತಿ, ಅಂದರೆ ವಿಚಾರಣೆಗೆ ಒಳಪಡ್ತಂಥ ಆರೋಪಿತ ವ್ಯಕ್ತಿ ಆ ಮುಖ್ಯಮಂತ್ರಿಯಿಂದ ಒಂದು ಘನತೆ ಸ್ಥಾನದಲ್ಲಿ ಇರೋದು ಸೂಕ್ತ ಅಲ್ಲ. ರಾಜ್ಯದ ಜನತೆಗೆ ಒಂಥರ ಅಗೌರವ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಹೊತ್ತು ಈಗ ಆಗಲೇ ಇದೇ ಸಿದ್ದರಾಮಯ್ಯವರು ಈ ಹಿಂದೆ ಇದೇ ರೀತಿ ಆರೋಪವನ್ನು ಹೊತ್ತಂಥ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಇಲ್ಲ ಅಂತೇಳಿ ನಿಷ್ಪಕ್ಷ ತನಿಖೆ ನಡೆಸೋಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತ ಅವ್ರು ಹೇಳಿದಂಥ ಉದಾಹರಣೆಗಳಿದೆ. ಹಾಗಾಗಿ ಅವರೇ ತಮ್ಮ ಮಾತುಗಳನ್ನು ನೆನಪು ಮಾಡಿಕೊಂಡು ನೈತಿಕ ಹೊಣೆ ಹೊತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರೋ ನಿಟ್ಟಿನಲ್ಲಿ ಅವ್ರ ರಾಜೀನಾಮೆಗಳು ಸೂಕ್ತ ಅಂತ ನನ್ನ ಮನವಿ. ಸರ್, ಕೊನೆಯದಾಗಿ ಸರ್, ಇಲ್ಲಿವರೆಗೂ ಒಂದು ರೀತಿಯ ಹೋರಾಟ ಆಯಿತು, ಎಫ್ಐಆರ್ ದಾಖಲಾಯಿತು. ಈ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಮುಂದಿನ ಹೋರಾಟ ಏನಿದ್ರೆ ತನಿಖೆಯನ್ನು ಸಂಪೂರ್ಣಗೊಳಿಸಿ ನಾವೇನು ಆರೋಪ ಮಾಡೋ ಸಾಬೀತು ಮಾಡೋವಂಥದ್ದು. ಮತ್ತು ಈಗಾಗಲೇ ಹೇಳಿದಂಥ ಅಕ್ರಮ ನಿವೇಶನಗಳು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರೋಂಥದ್ದು. ಇದಿಷ್ಟು ಕೂಡ ದೂರುದಾರ ಸ್ನೇಹಮಯ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪ್ರಶಾಂತ್, TV9 ಮೈಸೂರು.